जो बड़े मुद्दे हैं, जो बड़े खेल हैं, उनको तो बचाया जाता है। किसको बचाया जा रहा है? ನಮಸ್ಕಾರ ಸ್ನೇಹಿತರೆ, ನಾನು BR ನಾಯ್ಡು. ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಫಿಯಾಗೆ ಸರ್ಕಾರವನ್ನು ಕಂಡರೆ ಭಯವೇಕಿಲ್ಲ. ಇಷ್ಟು ರಾಜಾರೋಷವಾಗಿ ಅಕ್ರಮಗಳನ್ನು ಮಾಡಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳು ಸಾರ್ವಜನಿಕರಿಂದ ಎದ್ದಿತ್ತು. ಆದರೆ ಅದಕ್ಕೆ ಈಗ ನಿಜವಾದ ಉತ್ತರ ಸಿಕ್ಕಿದೆ. ಕೇಂದ್ರದ ಬಿಜೆಪಿ ಸರ್ಕಾರವೇ ಈ ಮಾಫಿಯಾದಲ್ಲಿ ಪಾಲುದಾರರಾಗಿದ್ದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಸ್ಥಾನ್ ಮೂಲದ ಇಬ್ಬರನ್ನು ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಜಮ್ಮುವ ರಾಮಗಢ ಪಟ್ಟಣದ ಬಿಜೆಪಿ ನಾಯಕ ದಿನೇಶ್ ಬಿವಾಲ್ ಮತ್ತು ಅವನ ಸೋದರ ಮಾಂಗಿಲಾಲ್ ಬಿವಾಲ್ ಬಂಧಾಲ್ ಬಂಧಿತ ಆರೋಪಿಗಳಾಗಿದ್ದು, ಇವರು ಹಗರಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು ಎಂಬ ಸ್ಫೋಟಕ ಮಾಹಿತಿ ಹೊರಬಂದಿವೆ. ಸುಮಾರು 120 ಪ್ರಶ್ನೆಗಳಿದ್ದ ಗೆಸ್ ಪೇಪರ್ ಅನ್ನು 15 ಲಕ್ಷ ರೂಪಾಯಿ ನೀಡಿ ಖರೀದಿಸಿದ್ದ ಈ ಬಿಜೆಪಿ ಮುಖಂಡರು ನಂತರ ಪ್ರಶ್ನೆ ಪತ್ರಿಕೆಯನ್ನು ಸಿಕಾರ್ ಜಿಲ್ಲೆಯ ಹಲವಾರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿದ್ದರು ಎಂಬ ಮಾಹಿತಿಯು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವಾಡುವ ಬಿಜೆಪಿಯ ಹೀನ ಮನಸ್ಥಿತಿ ಇದರಿಂದ ಬಹಿರಂಗಗೊಂಡಿದೆ. ಈ ಹಗರಣದಲ್ಲಿ ದಿನೇಶ್ ಬಿವಾಲ್ ಕುಟುಂಬದ ಹಿನ್ನೆಲೆಯೂ ಸಹ ಅನುಮಾನ ಮೂಡುವಂತಿದೆ. ಕಳೆದ ವರ್ಷ ನಡೆದ ನೀಟ್ ಪರೀಕ್ಷೆಯಲ್ಲಿ ದಿನೇಶ್ ಬಿವಾಲ್ ಮಗ ಮಾಂಗಿಲಾಲ್ ಅವರ 2 ಗಂಡು ಮಕ್ಕಳು ಹಾಗೂ ಅವರ ಮೃತ ಅಣ್ಣನ 2 ಹೆಣ್ಣು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 5 ಏಕಕಾಲಕ್ಕೆ ಪರೀಕ್ಷೆ ಪಾಸ್ ಮಾಡಿದ್ದರು. ಸದ್ಯ ಇವರೆಲ್ಲರೂ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದುತ್ತಿದ್ದು, ಅಂದಿನ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಬಿಜೆಪಿಯ ಯುವ ಮೋರ್ಚಾದಲ್ಲಿ ಸಕ್ರಿಯ ಪದಾಧಿಕಾರಿಯಾಗಿದ್ದ ಆರೋಪಿ ದಿನೇಶ್ ಬಿವಾಲ್ ಅವರನ್ನು ರಕ್ಷಿಸಲು ಬಿಜೆಪಿಯು ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡಿತ್ತೆ ಎಂಬ ಪ್ರಶ್ನೆಯೂ ಸಹ ಉದ್ಭವಿಸಿದೆ. ಆರೋಪಿ ದಿನೇಶ್ ಬಿವಾಲ್ ಅವರು ರಾಜಸ್ಥಾನದ ಶಿಕ್ಷಣ ಸಚಿವರು ಮತ್ತು ಸ್ಥಳೀಯ ಬಿಜೆಪಿ ಶಾಸಕರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದಾರೆಂದರೆ ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿರಬಹುದೆಂದು ನೀವೇ ಊಹಿಸಬಹುದು. ಜನರ ಜೀವವನ್ನು ಉಳಿಸುವ ಸಲುವಾಗಿ ತನ್ನ ಜೀವನವನ್ನೇ ತೇಯುವ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಈಗ ಬಿಜೆಪಿ ಹಗರಣದಿಂದ ಕರಿಮೋಡ ಮುಸುಕಿದಂತಾಗಿದೆ. ಇಂಥ ಭ್ರಷ್ಟ ಪಕ್ಷಕ್ಕೆ ತಕ್ಕ ಶಿಕ್ಷೆ ಏನು, ನೀವೇ ಯೋಚಿಸಿ.